ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಕೋರ್ಪು. ಹಾಸನದಲ್ಲಿ ಒಂದು ಸ್ಫೋಟ ಆಗಿದೆ. ಸ್ಫೋಟ ಅಂದರೆ ಇದು ಮೇಘ ಸ್ಫೋಟ ಅಲ್ಲ, ಅಥವಾ ಯಾವುದೋ ಬಾಂಬ್ ಸ್ಫೋಟ ಅಲ್ಲ. ಆದರೆ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬ ಕೆಟ್ಟದಾಗಿ ಆಗಿರುವಂತಹ ಒಂದು ಸ್ಫೋಟ. ಒಂದು ದೇಶದಲ್ಲಿಯೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಕರೆಸ್ಕೊಳ್ಳಬಹುದಾದಂತಹ ಲಕ್ಷಣಗಳಿರುವಂತಹ ಒಂದು ಸ್ಫೋಟ. ಒಂದು ಪೆನ್ ಡ್ರೈವ್ ಎಲ್ಲ ಕಡೆ ಹರಿದಾಡ್ತಿದೆ. ಆ ಪೆನ್ ಡ್ರೈವ್ ತುಂಬ ಸೆಕ್ಸ್ ವಿಡಿಯೋಗಳಿದ್ದಾವೆ. ಆ ಪೆನ್ ಡ್ರೈವ್ ತುಂಬ ಇರುವಂತಹ ಸೆಕ್ಸ್ ವಿಡಿಯೋಗಳಲ್ಲಿ ಸಾಕಷ್ಟು ಮಹಿಳೆಯರ ನೋವು, ದುಃಖ, ದುಮ್ಮಾನ, ಅನಿವಾರ್ಯತೆ ಜೊತೆಗೇ ಅವರು ಕೆಲವು ಮಹಿಳೆಯರು ತಮ್ಮ ಖುಷಿಗಾಗಿ ಮಾಡಿರಬಹುದು, ಸ್ವಇಚ್ಛೆಯಿಂದಲೂ ಕೂಡ ಮಾಡಿರಬಹುದು. ಆದರೆ ಬಹುತೇಕರು ಆ ರೀತಿಯಾಗಿ ಮಾಡಿರಲಿಕ್ಕೆ ಖಂಡಿತವಾಗಲೂ ಕೂಡ ಅವರ ಪರಿಸ್ಥಿತಿ, ಭಯ ಅಥವಾ ಒತ್ತಡಗಳು ಅಥವಾ ಬಲವಂತ ಎಲ್ಲವೂ ಕೂಡ ಖಂಡಿತ ಇರುತ್ತೆ. ಸೊ ಇದು ಈಗ ಹರಿದಾಡ್ತಿರುವಂತಹ ಈ ಪೆನ್ ಡ್ರೈವ್ ಹಾಸನ್ ಫೈಲ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ಹಾಸನ ಫೈಲ್ಸ್ ಅಂತ. ಈ ಒಂದು ಪೆನ್ ಡ್ರೈವ್ನಲ್ಲಿ ಸುಮಾರು 2976 ವಿಡಿಯೋಗಳಿದ್ದಾವಂತೆ. 2976 ವಿಡಿಯೋಗಳು, ಅದು ಕೂಡ ಅಶ್ಲೀಲ ವಿಡಿಯೋಗಳು. ಅದರಲ್ಲಿ ಯಾವುದೇ ಬ್ಲರ್ ಅನ್ನುವಂತಹದ್ದನ್ನು ಬಳಸದೇನೆ ಆ ಎಲ್ಲ ಮಹಿಳೆಯರನ್ನು ಓಪನ್ ಆಗಿ ಅವರ ಫೇಸ್ಗಳು ಐಡೆಂಟಿಫೈ ಆಗೋ ರೀತಿಯಲ್ಲಿ ಹೊರಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಮಹಿಳೆಯರು ಒತ್ತಡಕ್ಕೋ, ಅನಿವಾರ್ಯತೆಗೋ, ಅವಶ್ಯಕತೆಗೋ ಯಾವುದೋ ಒಂದು ಕಾರಣಕ್ಕೆ ಇದರಲ್ಲಿ ಸಿಲುಕಿರ್ತಾರೆ. ಅವರೆಲ್ಲರೂ ಕೂಡ ಬದುಕುಗಳು ಮೂರಬಟ್ಟೆಯಾಗಿ ಬೀದಿಗೆ ಬರುವಂತಹ, ಅವರ ಸಂಸಾರಗಳು ನಾಶವಾಗಿ ಹೋಗುವಂತಹ, ಅಥವಾ ಹಾಗೂ ಹೀಗೂ ಹೇಗೋ ಒಂದು ರೀತಿಯಾಗಿ ಬದುಕುಳಿದರೂ ಕೂಡ ಅಥವಾ ಹೊರಗೆ ಬಂದರೂ ಕೂಡ ಈ ಒಂದು ಆಘಾತದಿಂದ ಮುಂದೆ ತಮ್ಮ ಮಕ್ಕಳ ಮುಂದೆನೋ, ತಮ್ಮ ಗಂಡನ ಮುಂದೆನೋ, ತಮ್ಮ ಸಂಬಂಧಿಕರ ಮುಂದೆನೋ, ತಂದೆ ತಾಯಿ ಮುಂದೆನೋ ತಲೆ ತಗ್ಗಿಸಿ ಜೀವನ ಪರ್ಯಂತ ಬದುಕಬೇಕಾದಂತಹ ಅನಿವಾರ್ಯತೆಗೆ ಆ ಮಹಿಳೆಯರು ಕೂಡ ಹೋಗ್ತಾರೆ. ಯಾವುದೋ ರಾಜಕೀಯ ದ್ವೇಷಕ್ಕೆ ಯಾರೋ ಪುಣ್ಯಾತ್ಮ ಇದನ್ನು ಹೊರಗೆ ಬಿಟ್ಟಿದ್ದಾನೆ. ಬಿಡೋದಕ್ಕೆ ಮೊದಲು ಕನಿಷ್ಠ ಅವನಿಗೆ ಮಾನವೀಯತೆ ಇದ್ದಿದ್ರೆ, ಕನಿಷ್ಠ ಮಾನವೀಯತೆ ನಾನು ಹೇಳ್ತಿರೋಂಥದ್ದು, ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಆ ಮಹಿಳೆಯರ ಮುಖವನ್ನು ಬ್ಲರ್ ಮಾಡುವಂತಹ ಕೆಲಸ ಆದರೂ ಮಾಡಬಹುದಾಗಿತ್ತು. ಅದನ್ನು ಕೂಡ ಮಾಡಿಲ್ಲ. ಇನ್ನು ಆ ವಿಡಿಯೋದಲ್ಲಿ ಏನಿದೆ, ಯಾರಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಇರುವಂತಹ ಕುತೂಹಲ ಮತ್ತು ಒಂದು ದೊಡ್ಡ ಪ್ರಶ್ನೆ. ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಒಂದು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ, ತುಂಬ ಪವರ್ಫುಲ್ ಪೊಸಿಷನ್ನಲ್ಲಿರುವಂತಹ ವ್ಯಕ್ತಿ, ಜನಪ್ರತಿನಿಧಿಯಾಗಿ ಮರು ಆಯ್ಕೆ ಬಯಸ್ತಾ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದು ಆರೋಪ. ಆ ವ್ಯಕ್ತಿ ತನ್ನ ತಾಯಿ ವಯಸ್ಸಿನ ಮಹಿಳೆಯರನ್ನು ಕೂಡ ಶೋಷಣೆ ಮಾಡಿರುವಂತಹದ್ದು ಆ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿದೆಯಂತೆ. ಸುಮಾರು 2976 ವಿಡಿಯೋ ಅಂದರೆ ದಿನ ಬೆಳಗಾದರೆ ಅವನು ಇದನ್ನೇ ಮಾಡ್ತಿದ್ನ. ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು ಅವರ ಒಂದು ಕಷ್ಟಕ್ಕೋ ಅಥವಾ ಅನಿವಾರ್ಯತೆಗೋ ಅಥವಾ ಹೆದರಿಕೆಗೋ ಈತ ಪವರ್ಫುಲ್ ವ್ಯಕ್ತಿ, ರಾಜಕಾರಣಿ, ತಾತ, ತಂದೆ, ಚಿಕ್ಕಪ್ಪ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ತಾಯಿ ದೊಡ್ಡ ಪವರ್ಫುಲ್ ಒಬ್ಬ ರಾಜಕಾರಣಿ, ಚಿಕ್ಕಮ್ಮ ರಾಜಕಾರಣಿ, ಇಷ್ಟೆಲ್ಲ ಇರಬೇಕಾದ್ರೆ ಅವನನ್ನು ಎದುರಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬಲವಂತಕ್ಕೆ ಅಥವಾ ಭಯಕ್ಕೆ ಅವರು ತಮ್ಮನ್ನು ತಾವು ಒಪ್ಪಿಸ್ಕೊಂಡಿದ್ರ ಅಥವಾ ನರಳುತ್ತಾನೆ ಒಪ್ಪಿಸ್ಕೊಂಡಿದ್ರ, ಇದ ಬಲವಂತ ಮಾಡಿದ್ನ, ಎಲ್ಲವೂ ಕೂಡ ಅದರಲ್ಲಿ ಒಂದಲ್ಲ ಸಾವಿರಾರು ಕಥೆಗಳು, ದುಃಖ ದುಮ್ಮಾನಗಳು ಅದರಲ್ಲಿ ತುಂಬಿ ಹೋಗಿವೆ ಅಂತೆ. ಸೊ ಎಲ್ಲವೂ ಕೂಡ ಈಗ ಹಾಸನದಿಂದ ಬೆಂಗಳೂರಿನಿಂದ ಇಡೀ ರಾಜ್ಯದಿಂದ ಬಹುಶಃ ಇತರೆ ರಾಜ್ಯಗಳಿಗೂ ಕೂಡ ತಲುಪುವಂತಹ ಸಾಧ್ಯತೆಗಳಿದೆ. ಸೊ ಈ ಹಾಸನ್ ಫೈಲ್ಸ್ ಅಂತ ನಾವು ಕರೆಯಬಹುದಾದಂತಹ ಈ ಒಂದು ನೀಚ ಒಂದು ಪೆನ್ ಡ್ರೈವ್ ಏನಿದೆ, ಅದು ಒಂದು ರೀತಿಯಾಗಿ ಒಬ್ಬ ಕಾಮಿಷ್ಟನ, ಒಬ್ಬ ಕಾಮ ತೃಷ್ಯಗಾಗಿ ಏನನ್ನೂ ಮಾಡಬಹುದಾದಂತಹ ಮತ್ತು ತಾನು ಮಾಡುವಂತಹ ಹಲ್ಕ ಕೆಲಸನ ತಾನೇ ದೃಶ್ಯೀಕರಣ ಮಾಡಿಸಿ ಅದನ್ನು ವಿಡಿಯೋ ಮಾಡಿಕೊಂಡು ವಿಕೃತ ಆನಂದ ಅನುಭವಿಸುವಂತಹ ಕಾಮಿಷ್ಟನ ಮುಖವಾಡ ಬಯಲಾಯಿತು ಅಂತ ಸಂತೋಷ ಪಡಬೇಕು. ಆದರೆ ಅದರ ಜೊತೆಗೇನೆ ಆ ವಿಡಿಯೋದಲ್ಲಿ ಯಾವುದೇ ಮಹಿಳೆಯರ ಮುಖಗಳು ಬ್ಲರ್ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಷ್ಟು ಜನ ಮಹಿಳೆಯರ ಜೀವನಗಳು ಈಗ ಕ್ವಶ್ಚನ್ ಮಾರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆಗಳು ಇದೆ ಅಂತ ದುಃಖ ಪಡಬೇಕು ಗೊತ್ತಿಲ್ಲ. ಸೊ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂತಹದ್ದು, ಒಬ್ಬ ಪವರ್ಫುಲ್ ವ್ಯಕ್ತಿ, ಒಂದು ದೊಡ್ಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಈ ಥರ ಒಂದು ನೀಚ ಕೃತ್ಯಕ್ಕೆ ಯಾಕೆ ಇಳಿತಾನೆ? ಅದೊಂದು ಮನೋರೋಗನ? ಅದೊಂದು ರೀತಿಯಾದಂತಹ ವಿಕೃತ ಆನಂದನ? ಸೈಕೋಪ್ಯಾಥ ಏನು ಅನ್ನುವಂಥದ್ದು. ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನ ಪೊಲ್ಲಾಚಿ ಅನ್ನುವಂತಹ ಜಿಲ್ಲೆಯಲ್ಲಿ ಇಂತಹದ್ದೇ ಒಂದು
ಸ್ಕ್ಯಾಂಡಲ್ ನಡೆದಿತ್ತು. ಕೆಲವು ಪವರ್ಫುಲ್ ವ್ಯಕ್ತಿಗಳ ಮಕ್ಕಳು, ಯುವಕರು ಅವ್ರ ಹತ್ರ ಇರುವಂತಹ ದುಡ್ಡು, ಬೈಕು, ಕಾರುಗಳನ್ನು ತೋರಿಸಿ ಏನು ಅರಿಯದಂತಹ ಕಾಲೇಜ್ ಹುಡುಗಿಯರನ್ನು ಬುಟ್ಟಿಗೆ ಹಾಕ್ಕೊಳ್ಳೋದು, ಆನಂತರ ಅವರ ಜೊತೆ ಕಾಮ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದು, ಅದನ್ನು ವಿಡಿಯೋ ಮಾಡಿಟ್ಕೊಂಡು ಮತ್ತೆ ಆ ಹೆಣ್ಣು ಮಕ್ಕಳ ಹಿಂದೆ ಬಿದ್ದು ಅವರನ್ನು ಹೆದರಿಸಿ ಬೆದರಿಸಿ ಮತ್ತೆ ಅವರನ್ನು ದೈಹಿಕವಾಗಿ ಬಳಸ್ಕೊಳ್ಳೋದು, ಜೊತೆಗೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ಪೀಕುವಂತಹದ್ದನ್ನು ಮಾಡ್ತಿದ್ರು. ಎಷ್ಟೋ ಜನ ಹೆಣ್ಣುಮಕ್ಕಳು ತಮ್ಮ ಓಲೆಗಳನ್ನು, ಕೈಯಲ್ಲಿದ್ದಂತಹ ಚಿನ್ನದ ಬಳೆಗಳನ್ನು ಅವರಿಗೆ ಕೊಟ್ಟು ಕೈ ಮುಗಿದು ನಮ್ಮನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿ ಮನೆಗೆ ಹೋಗಿ ಅವೆಲ್ಲ ಕಳೆದು ಹೋದವು, ಬಸ್ಸಲ್ಲಿ ಪಿಕ್ ಪ್ಯಾಕೆಟ್ ಆಯಿತು ಅಂತಲೋ, ಎಲ್ಲೋ ಕಳೆದೋಯ್ತು ಬಿದ್ದೋಯ್ತು ಅಂತಲೋ ಸುಳ್ಳು ಹೇಳಿ ತಂದೆ ತಾಯಿಯನ್ನು ಅಲ್ಲಿ ನಿಭಾಯಿಸ್ಕೊಂಡು ಈ ನನ್ನ ಮಕ್ಕಳ ಹತ್ರ ಮತ್ತೆ ಬಂದು ಇವರು ಮತ್ತೆ ಏನೆಲ್ಲ ಬೇಕೋ ಎಲ್ಲವನ್ನು ತೆಗೆದುಕೊಂಡು ಕೂಡ ಮತ್ತೆ ಬಂದು ಈ ಹೆಣ್ಣು ಮಕ್ಕಳನ್ನು ಪೀಡಿಸ್ತಾ ಇರುವಂತಹದ್ದು ನಡೀತಾ ಇತ್ತು. ಜೊತೆಗೆ ಬರೀ ಪೀಡಿಸೋದು ಮಾತ್ರ ಅಲ್ಲ, ಆ ಎಂಥ ಸೈಕೋಪ್ಯಾತ್ಗಳಾಗಿದ್ದರು ಅವರು, ಅಷ್ಟು ಜನ ಅಂತಂದರೆ ಸುಮಾರು 12 ಜನರ ಗುಂಪು ಆ ಹೆಣ್ಣು ಮಕ್ಕಳನ್ನು ಬೆಲ್ಟ್ ತಕ್ಕೊಂಡು ಹೊಡಿತಾ ಇದ್ರು. ಆ ಹೆಣ್ಣು ಮಕ್ಕಳು ಅಣ್ಣ ಬಿಟ್ಬಿಡಿ, ಅಣ್ಣ ಅಂತಿದ್ರು ಕೂಡ ಬಿಡದೇನೆ ಅವ್ರ ಮೇಲೆ ದೌರ್ಜನ್ಯಗಳು ಎಸಿತಾ ಇದ್ರು. ಅದರಿಂದ ಇವ್ರಿಗೆ ನಗು, ಆ ವಿಡಿಯೋಗಳಲ್ಲಿ ಆ ಹೆಣ್ಣು ಮಕ್ಕಳನ್ನು ಹೊಡಿಬೇಕಾದ್ರೆ ಆ ಹೆಣ್ಣು ಮಕ್ಕಳು ಕಿರ್ಚಾಡ್ತಿದ್ರೆ, ನರಳಾಡ್ತಿದ್ರೆ, ಅಣ್ಣ ಅಂತ ಬೇಡ್ಕೊಳ್ತಿದ್ರೆ ನಗ್ತಾ ಇದ್ರು ಇಷ್ಟು ಜನ. ಅಷ್ಟು ಕ್ರೂರವಾದಂತಹ ಮನಸ್ಥಿತಿ ಸೈಕೋಪ್ಯಾತ್ಗಳಾಗಿದ್ದರೆ ಮಾತ್ರ ಸಾಧ್ಯ. ಅಂತಹ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ, ಅದು ಅಷ್ಟು ದೊಡ್ಡ ಕುಟುಂಬದಲ್ಲಿ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ ಅನ್ನುವಂತಹದ್ದು ನಮಗೆಲ್ರಿಗೂ ಕೂಡ ನಾಚಿಕೆ ಪಡಬೇಕಾದಂತಹ ವಿಚಾರ. ಇದೆಲ್ಲವೂ ಕೂಡ ನಿಜವಾಗಿದ್ದು ಅದರಲ್ಲಿರುವಂತಹ ವ್ಯಕ್ತಿ ಆತನೇ ಆಗಿದ್ದರೆ ಅಥವಾ ಬೇರೆ ಯಾವುದೇ ವ್ಯಕ್ತಿ ಆಗಿದ್ದರೂ ಕೂಡ ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕಾನೂನಿನ ಪ್ರಕಾರ ಕೊಡಬೇಕು. ಆದರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು, ಇಂತಹ ವಿಚಾರಗಳು ಹೊರಗೆ ಬಂದಾಗ ಆ ವ್ಯಕ್ತಿ ಒಬ್ಬನೇ ಅಲ್ಲ, ಯಾರು ಹಲ್ಕ ಕೆಲಸ ಮಾಡಿದ್ದಾನೋ ಅವನೊಬ್ಬನೇ ಅಲ್ಲ, ಅವನ ಜೊತೆಯಲ್ಲಿದ್ದಂತಹ ಮಹಿಳೆಯರ ಬದುಕು ಏನಾಗುತ್ತೆ, ಅವರ ಜೀವನ ಏನಾಗುತ್ತೆ, ಅವರ ಸಂಸಾರಗಳೇನಾಗ್ತವೆ, ಅವರ ಕುಟುಂಬ ಸದಸ್ಯರ ಜೀವನ ಏನಾಗುತ್ತೆ, ಅವರು ತಲೆ ಎತ್ತಿ ಬದುಕೋಕೆ ಸಾಧ್ಯ ಇದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಸಹ್ಯಕರವಾದಂತಹ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ, ಅದು ಚುನಾವಣೆ ಸಂದರ್ಭದಲ್ಲಿ ಬಂದಿರುವಂತಹದ್ದು, ಛೀ ಎಂಥ ಅಸಹ್ಯ ಇದು. ಇಂತಹದಕ್ಕೆ ನಮ್ಮಲ್ಲಿ ಸ್ಥಾನ ದೊರಕಲೇಬಾರ್ದು. ಈ ಕೃತ್ಯದಲ್ಲಿ ಪಾಲ್ಗೊಂಡಿರೋರು ಯಾರೇ ಆಗಿದ್ದರೂ ಕೂಡ ಸರ್ಕಾರ ತಕ್ಷಣ ಒಂದು ಸೂಕ್ತವಾದಂತಹ ತನಿಖೆಯನ್ನು ಕೈಗೊಂಡು ಅದರಲ್ಲಿರುವಂತಹ ಯಾರೇ ಆಗಿದ್ದರೂ ಕೂಡ, ಅವನು ಯಾವನೇ ಆಗಿದ್ದರೂ ಕೂಡ, ಯಾರ ಮಗನೇ ಆಗಿದ್ದರೂ, ಯಾರ ಮೊಮ್ಮಗನೇ ಆಗಿದ್ದರೂ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಜೀವನ ಪರ್ಯಂತ ಅವನು ಜೈಲಲ್ಲೇ ಕೊಳೆಯೋ ಹಾಗೆ ಮಾಡಬೇಕು. ಯಾಕಂದರೆ ಇದು ಒಂದು ರೇಪ್ ಅಲ್ಲ, ಸಾವಿರಾರು ರೇಪ್ಗಳಿವು. ಒಂದೇ ವ್ಯಕ್ತಿಯಿಂದ ಸಾವಿರಾರು ರೇಪು, ಅದು ಕೂಡ ಆತನ ಅಧಿಕಾರ, ಆತನ ಅಂತಸ್ತು, ಅವನ ದುಡ್ಡು ಎಲ್ಲವನ್ನು ಬಳಸ್ಕೊಂಡು ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು ಶೋಷಣೆ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಎಸಗಿರುವಂತಹದ್ದು. ಇಂತಹ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ ಅನ್ನುವಂಥದ್ದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪೊಳ್ಳಾಚಿಯ, ನಾನು ಹೇಳಿದ್ನಲ್ಲ ಘಟನೆ, ತಮಿಳುನಾಡಿನ ಪೊಳ್ಳಾಚಿಯಲ್ಲಿ ನಡೆದಂತಹ ಘಟನೆ. ಆ ಸಂದರ್ಭದಲ್ಲಿ 200 ಹೆಣ್ಣು ಮಕ್ಕಳಿಗೆ ಆ ಥರ ಆಗಿತ್ತು, ಕಾಲೇಜು ಹುಡುಗಿಯರಿಗೆ. ಆಗಲೇ ಇಡೀ ತಮಿಳುನಾಡು ಹೊತ್ತಿ ಉರಿಯುವಂತಹ ಪರಿಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಅವರೆಲ್ಲರನ್ನೂ ಕೂಡ ಕಟ್ಟಿ ಹೊಡೆದಿದ್ರು ಕೂಡ ಜನ. ಅನಂತರ ಈಗ ಎಲ್ಲರೂ ಕೂಡ ಜೈಲು ಸೇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಇಂತಹದ್ದನ್ನು, ಅಲ್ಲಿ 200 ಜನಕ್ಕೆ ಆ ರೀತಿಯಾಗಿ ನಮಗೆ ಆಘಾತ ಆಗಿತ್ತು, ಆದರೆ ಇಲ್ಲಿ 2900 ಚಿಲ್ಲರೆ ಮಹಿಳೆಯರಿಗೆ ಅತಿಥಿಯಾಗಿರುವಂತಹದ್ದು ದುರಂತವೇ ಸರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ, ತನಿಖಾ ವ್ಯವಸ್ಥೆ ಯಾವುದೇ ರೀತಿಯಾಗಿ ರಾಜಕೀಯ ಒತ್ತಡಗಳಿಗೆ, ಯಾವುದೇ ರೀತಿಯಾದಂತಹ ಹಣಬಲಕ್ಕೆ, ತೋಲ್ಬಲಕ್ಕೆ, ಅಥವಾ ಆತನ ತಾಯಿ, ತಂದೆ, ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಯಾರೇ ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ ಕಿಂಚಿತ್ತೂ ಕೂಡ ಹಿಂಜರಿದೇನೆ ಇಂತಹದಕ್ಕೆ ಒಟ್ಟಾರೆಯಾಗಿ ಬ್ರೇಕ್ ಹಾಕಬೇಕು. ಆ ಮೂಲಕ ಬೇರೆ ಯಾರೂ ಕೂಡ ಇಂತಹ ಸಾಹಸಕ್ಕೆ ಹೋಗುವಂತಹ ಮನಸ್ಥಿತಿಗೆ ಹೋಗಬಾರ್ದು. ಇಂತಹ ಸೈಕೋಪಾತ್ಗಳಿಗೆ, ಇಂತಹ ಕಾಮಪಿಚಾಚಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಕ್ರೋಶವನ್ನು ತಡ್ಕೊಂಡು ನಾನು ಎಷ್ಟು ಪದಗಳನ್ನು ನುಂಗಿಕೊಂಡು ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ನೀಚ ಮನಸ್ಥಿತಿ ಮನುಷ್ಯ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಮತ್ತು ಅದನ್ನು ಹೊರಗೆ ಬಿಟ್ಟಿರುವಂತಹ ಅಯೋಗ್ಯನಿಗೂ ಕೂಡ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ಮುಖಗಳನ್ನು ಬ್ಲರ್ ಮಾಡದೆ, ಕನಿಷ್ಠ ಬ್ಲರ್ ಮಾಡ್ಬೋದಾಗಿತ್ತು. ಆತನಿಗೆ ನಿಜವಾಗ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಇದ್ದಿದ್ರೆ ಇದನ್ನು ವಿಡಿಯೋವನ್ನು ಹೊರಗೆ ಬಿಡದೆ ಪೊಲೀಸರಿಗೂ ಅಥವಾ ಸೂಕ್ತ ತನಿಖಾ ತಂಡಗಳಿಗೋ, ಮಹಿಳಾ ಆಯೋಗಗಳಿಗೋ ಕೊಟ್ಟು ಸೂಕ್ತ ಕ್ರಮಕ್ಕೆ ಮುಂದಾಗಬಹುದಾಗಿತ್ತು. ಆದರೆ ಅದಕ್ಕೆ ಅವನಿಗೆ ಬೇಕಾಗಿದ್ದಿದ್ದು, ಹೊರಗೆ ತಂದವನಿಗೆ ಬೇಕಾಗಿದ್ದಿದ್ದು ಪ್ರಚಾರ ಅನಿಸುತ್ತೆ, ಅಥವಾ ರಾಜಕೀಯ ಲಾಭ ಅನಿಸುತ್ತೆ. ಆತ
ಕನಿಷ್ಠ ಬ್ಲರ್ ಮಾಡೋದಾದರೂ ಮಾಡ್ಬೋದಾಗಿತ್ತು, ಅದನ್ನು ಕೂಡ ಮಾಡಿದ್ದಾನೆ. ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನೋವಿನಿಂದ ಈ ಒಂದು ಘಟನೆಯನ್ನು ನಿಮಗೆ ವಿವರಿಸ್ಕೊಂಡು ಆಕ್ರೋಶವನ್ನು ನುಂಗ್ಕೊಂಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.